ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಿಖಿತ ರೆಡ್ಡಿ ಯೂಟ್ಯೂಬ್ ಚಾನಲ್. ಹಾಗೆ ಇವತ್ತಿನ ಲಾಗ್ ಬಂದು ಆಲ್ರೆಡಿ ನೀವು ತಮ್ಮನೇಲಿ ನೋಡಿರ್ತೀರ, ಸ್ವೀಟ್ ರೆಸಿಪಿ. ಸೊ ನಾನು ಇವತ್ತೇನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಹೆಸರುಬೇಳೆ ಶಾವಿಗೆ ಪಾಯಸ ಯಾವ ಥರ ಮಾಡೋದು ಅಂತ ಹೇಳಕ್ಕೆ ಬಂದಿದ್ದೀನಿ. ಹಾಗೆ ಈ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಒಂದು 1/2 kg ಶಾವಿಗೆ ಪಟ್ಟಣ ನಾನು ತೊಗೊಂಡಿರೋವಂಥದ್ದು. 1/2 kgಗೆ 1 kg ಬೆಲ್ಲ ನಾನು ತೊಗೊಂಡಿದ್ದೀನಿ. ನೀವೇ ನೋಡ್ತಾ ಇರ್ಬೋದು, ಈ ಥರ ಕುಟ್ಕೊಂಡಿದ್ದೀನಿ ನಾನು. ಹಾಗೆ ಶಾವಿಗೆ, ದ್ರಾಕ್ಷಿ, ಗೋಡಂಬಿನ ನಾನು ತುಪ್ಪದಲ್ಲಿ ಹಾಕಿ ಫ್ರೈ ಮಾಡಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ, ತುಂಬ ಮೆರೂನ್ ಮಾಡ್ಕೊಬೇಡಿ, ಓಕೆನಾ? ಒಂಚೂರು ಕಲರ್ ಚೇಂಜ್ ಆಗೋವರೆಗೂ ಸಾಕು. ಹಾಗೆ ನಾನು ಆಲ್ರೆಡಿ ಒಂದು ಫುಲ್ ಕಪ್ಪಲ್ಲಿ ಹೆಸರುಬೇಳೆ ಹಾಕಿ ಬೇಯಿಸ್ಕೊಂಡಿದ್ದೀನಿ. 1-2 ವಿಜಿಲ್ ಹಾಕ್ಸ್ಕೊಂಡಿದ್ದೀನಿ. ಇವಾಗ ನಾವು ಫ್ರೈ ಮಾಡಿರೋ ಶಾವಿಗೆ ಕೂಡ ಅದಕ್ಕೆ ಹಾಕ್ಕೊಂಡು, ನಾನು ಹಾಕಿರೋ ನೀರು ಬಂದು ಆ ಚೊಂಬು ನೀವು ನೋಡ್ತಾ ಇದ್ದೀರಲ್ಲ, ಅದರಲ್ಲಿ 4 ಚೊಂಬು ನೀರು ಹಾಕಿನಿ. ಅಂದರೆ ಗ್ಲಾಸಲ್ಲಿ ಹಾಕ್ತೀರಂದರೆ 8 ಗ್ಲಾಸ್ ನೀರು ಹಾಕ್ಕೊಬೇಕು ಫ್ರೆಂಡ್ಸ್. ಅಂದರೆ ನಮಗೆ ಯಾವ ಥರ ಗಟ್ಟಿಯಾಗಬೇಕಾ ಇಲ್ಲ ನೀರಾಗಬೇಕಾ ಅನ್ನೋ ಕನ್ಸಿಸ್ಟ್ ಮೇಲೆ ಹಾಕ್ಕೊಬೇಕು. ತೋರಿಸ್ತೀನಿ ನೋಡಿ, ಆ ಚೊಂಬಲ್ಲಿ ನಾನು 4 ಸತಿ ನೀರು ಹಾಕ್ಕೊಂಡಿದ್ದೀನಿ, ಇಲ್ಲ 8 ಗ್ಲಾಸ್ ನೀರು ಹಾಕ್ಕೊಂಡು ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಈ ಥರ ನೀರಲ್ಲಿ ಬಿಟ್ಟಿದ್ದೀನಿ. ಇದೇನಾಗುತ್ತೆ ಅಂದರೆ ನೀರಲ್ಲಿ ಮಾಡಿರ್ತೀವಿ, ನೀರಿಗೆ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಗಟ್ಟಿ ಬಂದುಬಿಡುತ್ತೆ. ಸೊ ನಿಮ್ಗೆ ಅದಕ್ಕೆ ನೀರಾಗಿ ಬೇಕು, ಇಲ್ಲಾಂದರೆ ಸ್ವಲ್ಪ ಗಟ್ಟಿಯಾಗೇ ಬೇಕು ಅಂದರೆ ನೀವು ಆ ಥರನೇ ಮಾಡ್ಕೊಬೋದು. ಹಾಗೆ ಅದು ಚೆನ್ನಾಗಿ ಕುದಿ ಬರಬೇಕು ಫ್ರೆಂಡ್ಸ್. ಬೆಲ್ಲ ಕೂಡ ನಾನು ಈಗ ಹಾಕಿದ್ದೀನಿ. ಕುಟ್ಕೊಂಡಿದ್ವಲ್ಲ 1 kg ಬೆಲ್ಲ, ಆ ಬೆಲ್ಲನ ಹಾಕಿ ಆ ಬೆಲ್ಲ ಎಲ್ಲ ಕರಗಬೇಕು, ಚೆನ್ನಾಗಿ ಕುದಿ ಬರಬೇಕು. ಹಾಗೆ ತಿರ್ಸ್ಕೊಡಿ, ಇಲ್ಲಾಂದರೆ ಕೆಳಗಡೆನೇ ಬೆಲ್ಲ ಕುತ್ಕೊಂಡ್ಬಿಡುತ್ತೆ. ಹಾಗೆ ಅದಕ್ಕೆ 1 ಕಪ್ಪಷ್ಟು ಕೊಬ್ಬರಿ ತೊಳೆದು ಇಟ್ಕೊಂಡಿದ್ದೀನಿ. ಹಾಗೆ ಏಲಕ್ಕಿ ಒಂದು 8ರಿಂದ 10 ಈ ಥರ ರುಬ್ಬಿಕೊಂಡು ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವು ನೋಡ್ಬೋದು, ಕುದ್ದಿದ್ದು ಆದಮೇಲೆ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಕೆಲವರು ತುರ್ಬಿ ಹಾಕ್ತಾರೆ, ಕೆಲವರು ರುಬ್ಬಿ ಹಾಕ್ತಾರೆ. ನೋಡ್ಬೋದು ಯಾವ ಥರ ಕುದೀತಾ ಇದೆ ಅಂತ. ನಮಗೆ ತೆಳ್ಳಗೆ ಬೇಕಾಗಿರೋದ್ರಿಂದ ನಾವು ನೀರು ತುಂಬ ಹಾಕ್ಕೊಂಡಿದ್ದೀವಿ, ಆಮೇಲೆ ಗಟ್ಟಿ ಆಗುತ್ತೆ ಅಂತ. ನಿಮಗೆ ಗಟ್ಟಿ ಬೇಕಂದರೆ ನೀರು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ, ಸರಿನಾ ಫ್ರೆಂಡ್ಸ್? ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಪ್ಲೀಸ್ ಒಂದ್ಸತಿ ಟ್ರೈ ಮಾಡಿ. ಸೊ ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ.